ವಿದ್ಯಾರ್ಥಿನಿಯರಿಗೆ ಹೂಡಿ ವಿಜಯ್ ಕುಮಾರ್ ರಿಂದ ಉಚಿತ ಶಾಲಾ ಬ್ಯಾಗ್ ವಿತರಣೆ, ಶಿಕ್ಷಣಕ್ಕೆ ಮತ್ತಷ್ಟು ಉತ್ತೇಜನ. E5 ನ್ಯೂಸ್ಗೆ ಸ್ವಾಗತ. ಮಾಲೂರಿನಲ್ಲಿ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಜೆಡಿಎಸ್ ಮುಖಂಡ ಹಾಗೂ ಸಮಾಜ ಸೇವಕ ಹೂಡಿ ವಿಜಯ್ ಕುಮಾರ್ ಅವರು ಮತ್ತೊಮ್ಮೆ ವಿದ್ಯಾರ್ಥಿಗಳ ನೆರವಿಗೆ ನಿಂತಿದ್ದಾರೆ. ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಾಗೂ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ಶೈಕ್ಷಣಿಕ ಜಾಗೃತಿಗೆ ಉತ್ತೇಜನ ನೀಡಿದ್ದಾರೆ. ಹೂಡಿ ವಿಜಯ್ ಕುಮಾರ್ ಅವರು ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಜಾತಿ ಧರ್ಮದ ಭೇದ ಇಲ್ಲದೆ ಪ್ರತಿದಿನ ಅಗತ್ಯವಿರುವ ಜನರಿಗೆ ನೆರವು ನೀಡುವ ಮೂಲಕ ಮಾನವೀಯ ಸೇವೆಗೆ ಮಾದರಿಯಾಗಿದ್ದರು. ಇದೀಗ ಶಿಕ್ಷಣ ಕ್ಷೇತ್ರದಲ್ಲೂ ಗಮನ ಹರಿಸಿರುವ ಅವರು ಸರ್ಕಾರಿ ಬಾಲಕಿಯರ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪೋಷಕರು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಪೋಷಕರ ಕಷ್ಟ ಹಾಗೂ ತ್ಯಾಗವನ್ನು ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. IAS, IPS, KAS ಅಧಿಕಾರಿಗಳಾಗಬೇಕು. ವೈದ್ಯರು, ಎಂಜಿನಿಯರ್ಗಳಾಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಬೇಕು. ಪೋಷಕರ ಕನಸನ್ನು ನನಸು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಳೆದ ಬಾರಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕಿಟ್ಗಳನ್ನು ವಿತರಿಸಲಾಗಿತ್ತು. ಈ ಬಾರಿ ತಾಲೂಕಿನಲ್ಲಿ ಶೈಕ್ಷಣಿಕ ಫಲಿತಾಂಶ ಗಣನೀಯವಾಗಿ ಏರಿಕೆಯಾಗಿರುವುದು ಸಂತಸದ ವಿಚಾರ. ಇದಕ್ಕಾಗಿ ಶಿಕ್ಷಕರು ಹಾಗೂ ಪೋಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿಯೂ ಶಾಲೆ ಹಾಗೂ ವಿದ್ಯಾರ್ಥಿಗಳ ಅಗತ್ಯಕ್ಕನುಗುಣವಾಗಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಬದ್ಧನಾಗಿದ್ದೇನೆ ಅಂತ ಭರವಸೆ ನೀಡಿದರು. ವಿದ್ಯಾರ್ಥಿನಿಯರಿಗೆ ಬ್ಯಾಗ್ ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ ಹೂಡಿ ವಿಜಯ್ ಕುಮಾರ್ ಅವರ ಕಾರ್ಯಕ್ಕೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ವೇತಾ ಹೂಡಿ ವಿಜಯ್ ಕುಮಾರ್ ಮಾತನಾಡಿ ಮಕ್ಕಳಿಗೆ ಶುಭ ಹಾರೈಸಿದರು. ಸಮಾಜ ಸೇವೆಯಿಂದ ಜನರ ನಡುವೆ ಗುರುತಿಸಿಕೊಂಡಿರುವ ಹೂಡಿ ವಿಜಯ್ ಕುಮಾರ್ ಇದೀಗ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೂ ಕೈ ಜೋಡಿಸಿರುವುದು ವಿಶೇಷ. ವಿದ್ಯಾಪೋಷಣೆಗೆ ಒಂದು ಪುಸ್ತಕ ಮತ್ತು ಬ್ಯಾಗನ್ನ ವಿತರಣೆ ಮಾಡುವ ಮೂಲಕ ಈ ತಾಲೂಕಿನ ಎಲ್ಲ ದಯಮಾಡಿ ಹರೀಶಣ್ಣ ಅವರು ಹೇಳಿದಾಗೆ ಬಹಳ ಅದ್ಭುತವಾಗಿ ಒಂದೊಂದು ಪಾಯಿಂಟ್ಸ್ ಹೇಳಿದ್ರು. ಬರೀ ಇಂಜಿನಿಯರ್, ಡಾಕ್ಟರ್ ಬರೀ ಇಷ್ಟೇ ಅಲ್ಲ, ಎಲ್ಲಾ ರೀತಿಯ ಸೌಲಭ್ಯಗಳಿದೆ. ನಿಮಗೆ ಓದೋದಕ್ಕೆ ಎಲ್ಲಾ ಫೀಲ್ಡ್ ಸಹ ಹೋಗ್ಬೋದು. ಸೊ ಅದು ಯಾವ ಫೀಲ್ಡ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಫಸ್ಟ್ ತಿಳ್ಕೊಂಡು ಆ ಫೀಲ್ಡ್ ಅಲ್ಲಿ ನೀವು ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿ ಸಾಧಿಸಿ. ಎಸ್ಪೆಷಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಇಂಡಿಪೆಂಡೆಂಟ್ ಆಗಿದ್ರೆ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೋದು. ನೀವು ಖುಷಿಯಾಗಿರ್ಬೋದು. ಎಷ್ಟು ಖುಷಿಯಾಗಿ ಬಂದ ತಕ್ಷಣ ನೀವೆಲ್ಲರೂ ಮಕ್ಕಳು ಖುಷಿ ನೋಡ್ರೆ ಹೆಣ್ಮಕ್ಳು ಯಾವಾಗಲೂ ಖುಷಿಯಾಗಿರ್ಬೇಕಂತ ಸ್ಪೆಷಲ್ ನಾನು ಹಾರೈಸ್ತೇನೆ. ಸೊ ಯಾವಾಗ ಖುಷಿಯಾಗಿ ಹಾಗೆ ನಿಮ್ಮ ಈ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಹಾಗೂ ಇಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆ ನಮ್ಗೆ ಇವತ್ತು ಅವಕಾಶ ಮಾಡಿಕೊಡಲಿಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ಲೀಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಇಂಡಿಪೆಂಡೆಂಟ್ ಆಗಿ ಆದ್ಮೇಲೆ ನೀವು ಇಟ್ಕೊಳ್ಳಿ. ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಏನು ನಾವು ಮಾಲೂರು ತಾಲೂಕಲ್ಲಿ ಈ ವರ್ಷ ಎಲ್ಲ ಶಾಲೆ ಮಕ್ಕಳಿಗೂ ಕೂಡ ಕಾಲೇಜು ಬ್ಯಾಗ್ಸು ಮತ್ತು ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ಸ್ ಕೊಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರಿ. ಅದೇ ರೀತಿ ಈಗಾಗಲೇ ಆಲ್ಮೋಸ್ಟು ಕಾಲೇಜುಗಳಿಗೆಲ್ಲ ಕೊಡುವಂಥ ಕೆಲಸ ಆಗ್ತಾಯಿದೆ. ಇನ್ನು ಶಾಲೆ ಮಕ್ಕಳಿಗೂ ಕೂಡ ಕೊಡುವಂಥದ್ದು ಪ್ರಾರಂಭ ಮಾಡ್ತಾಯಿದ್ದೀವಿ. ತಾಲೂಕಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಬ್ಯಾಗ್ಸನ್ನ ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಈಗಾಗಲೇ ವಿತರಣೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಕೊಡ್ತಾಯಿದ್ದೀವಿ. ಏನು ಒಂದು ಸೇವೆ, ಒಂದು ಸಣ್ಣದಾಗಿ ಮಕ್ಕಳು ಓದೋ ಮಕ್ಕಳಿಗೆ ಅನುಕೂಲ ಆಗಲಿ, ವಿದ್ಯಾಭ್ಯಾಸಕ್ಕೆ ನಮ್ಮ ಕಡೆಯೂ ಒಂದು ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸೇವೆ ಮಾಡಬೇಕನ್ನೋ ಮನೋಭಾವ ಇಟ್ಕೊಂಡು ಈ ವರ್ಷ ಈ ಥರ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಕಳೆದ ವರ್ಷಕ್ಕಿಂತ ಮುಂಚೆ ವರ್ಷ SLC ಓದುವಂಥ ಮಕ್ಕಳಿಗೆಲ್ಲ ಕಿಟ್ ಕೊಡೋಂಥ ಕೆಲಸ ಮಾಡಿದ್ವಿ, ಎಕ್ಸಾಮ್ ಕಿಟ್ಗಳು. ಈ ವರ್ಷ ಮಕ್ಕಳಿಗೆ ಬ್ಯಾಗ್ಸ್ ಕೊಡೋಂಥ ಕೆಲಸ ಮಾಡ್ತಾಯಿದ್ವಿ. ಮುಂದಿನ ವರ್ಷ ಇನ್ನೊಂದು ಏನು ಅವಶ್ಯಕತೆ ಇದೆಯೋ ನೋಡಿ ಅದನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಮಕ್ಕಳು ಕೂಡ ಈ ವರ್ಷ ಅತಿ ಹೆಚ್ಚು ಮಾಲೂರು ತಾಲೂಕಲ್ಲಿ ಅಂಕ ಪಡ್ಕೊಂಡಿದ್ದಾರೆ. ಸುಮಾರು 77 ಅಂಕಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನ ಈ ವರ್ಷ ನಮ್ಮ ಮಾಲೂರು ತಾಲೂಕು ಜನ ಮಕ್ಕಳು ತೊಗೊಂಡಿದ್ದಾರೆ. ಆ ಉದ್ದೇಶಕ್ಕೆ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು, ನಾವು ಎಂಕರೇಜ್ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಧನ್ಯವಾದ.